ಮಾವಯ್ಯ ಮಾವಯ್ಯ ಓ ಬಾಳ ಸತೀಸ ಹೆಂಗಿದಿ ಮಾವಯ್ಯ? ಇದ್ದೀನಿ ನೋಡಪ್ಪ ಹಿಂಗೆ ಮಾದ ಯಾರು ಅದು ಯಾಕಿಂತ ಪರಿಸ್ಥಿತಿಗಳು ನಾವು ಕಾಣೆ ಕಣೋ ಹಿಂಗಾಗೋಯ್ತು ನಾನು ಭಾಳ. ಮಾವಯ್ಯ ಊಟ ಮಾಡ್ದೋ? ಓ ಇಲ್ಲ ಬಿಡು, ನಿನ್ನ ಹೆಂಡ್ರು ಕೆಳಗೆ ಹೇಳಾಯ್ತು ಊಟ ತಗೊಬತ್ತೀನಿ ಅಂತವ. ಏನು ನಾಷ್ಟ ಮಾಡಿದ್ದೆ? ಅವು ಒಯ್ಯ ಔಷಧಿ ಒಂದು ಬಂದಿದ್ನೆ, ಈಗ ಒಂಚೂರು ವಾಸಿನಾ? ಯಾವ ದಿನ ಕಣಪ್ಪ, ಅದೇ 4-5 ದಿವಸ ಹೊತ್ತಾಯ್ತು ಕಣೋ, ಯಾರೂ ಬಂದಿಲ್ಲ. ಬೆಳಿಗ್ಗೆ ಒಂದು ಕಿತ ನಿಮ್ಮ ಹತ್ರ ಬಂದು ಅದೇ ಉಪ್ಪಿಟ್ಟು ತಿನ್ಸ್ಬಿಡು ಅಲ್ಲು, ಅದಾದ್ಮೇಲೆ ಯಾರು ತಲೆ ಇಲ್ಲ ಕಣ್ಮಕ್ಕ ನನಗೆ. ಒಂದೇ ಪಂದಕ್ಕೆ ಹೋಗ್ಬೇಕು ಅಂದರೆ ಯಾರು ಒಂದು ಕರ್ಕೊಂಡು ಹೋಗಲ್ಲ ಕಣೋ. ಸತೀಶ ನೀನು ಈ ಮನೆ ಬಿಟ್ಟು ಹೋಗ್ಬಾರ್ದಾಯ್ತು ಕಣ್ಲ. ನೀನು ಬಿಟ್ಟು ಹೋಗಿದ್ದೆ ಎಮ್ಗುವೆ ದೇವರು ನಂಗಿಂತ ಪರಿಸ್ಥಿತಿ ಕೊಟ್ಬಿಟ್ಟ. ನಾನಿವತ್ತು ಬೀಳ್ತಿದ್ದೀನಿ ಸತೀಶ. ಅಯ್ಯೋ ಮಾವಯ್ಯ, ನೀನು ಏನೇನೋ ಮಾತಾಡ್ಬೇಡ, ಸುಮ್ಕಿರು. ಈಗೇನಾಗದೆ? ಅತ್ತೆ ಕಿಸೋರೆಲ್ಲ ನೋಡ್ಕೋತಿಲ್ವೇ ನಿನ್ನ? ನೀನು ಹುಷಾರು ತಪ್ಪಿದ್ದಕ್ಕೆ ಚಿಂತೆ ಮಾಡಿಕೊಂಡು ಏನೇನೋ ಯೋಚನೆ ಮಾಡ್ಕೋತಿದ್ದಿ. ನಿಂಗೇನು ಆಗೋಕ್ಕಿಲ್ಲ, ಹುಷಾರಾಯ್ತದೆ. ನಾನು ಕೇಳಿ ನಿನ್ನ ಅಕ್ಕಾರ ತಂದ್ಕೊಟ್ಟೆ, ನಾಟಿ ಔಷಧಿ ಬೇಗ ಹುಷಾರು ಮಾಡ್ತದಂತೆ. ನೀನು ಊಟ ತಿಂಡಿ ಮಾಡಿಕೊಂಡು ಕೊರಗತ್ ಕಮ್ಮಿ ಮಾಡು, ಔಷಧಿ ಸಂದಾಗ ಹಚ್ಚಿಸ್ಕೊ, ಸರುತ್ತದೆ. ಈಗ ಅವ್ನು 4-5 ದಿವಸದಿಂದ ಬಂದಿಲ್ಲ ಅಂದರೆ ಕಿಸೋರನ್ಗೆ ಹೇಳ್ಬೇಕಾಗಿತ್ತು ಔಷಧಿ ಹಚ್ಚೋರ್ನ ಕರ್ಸು ಅಂತವಾ. ಅಯ್ಯೋ ಹಾಳು ಅಷ್ಟೇನೆ ಸಣ್ಣದಾಗಿದ್ದಾಗಲೇ ಅವನು ನಾನು ನೋಡ್ಕೊತಿರ್ಲಿಲ್ಲ, ಇನ್ನೀಗ ನೋಡ್ಕೊಂಡೇ ಇರೋನಪ್ಪ. ಬಂದೇ ಇಲ್ಲ ಕಣ್ಲ, ಆಲೆ 3 ದಿವಸದಿಂದ ಈ ಮ್ಯಾಲಕ್ಕೆ ಬಂದಿಲ್ಲ ಅವನು. ಯಾರು ಕೂಟ ಹೇಳಲ್ಲ. ನಿಮ್ಮ ಅತ್ತೆ ಒಂದೊಂದು ಕಿತ ಇರ್ತಾಳೆ, ಒಂದು ಕಿತ ಸುಮ್ಕಿದ್ದಾಳೆ, ಇನ್ನೊಂದು ಕಿತ ಬೈಯಕ್ಕೆ ಶುರು ಮಾಡ್ತಾಳೆ. ಅವಳಿಗೂ ಪಾಪ 15 ದಿವಸದಿಂದ ಎಲ್ಲ ಮಲಗಿದ ಜಾಗದಲ್ಲೇ ನೋಡ್ಕೊಂಡು ಬೇಜಾರಾಗಿ ಹೋಗೋದೆ ಕಣ್ಲ. ಯಾರೇನು ಮಾಡೋಕ್ಕಾಗದು? ಅದು ಯಾವ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನನಗಿಂತ ಬಯಸಿದ್ದೀವಿ ಕೊಡ. ಒಟ್ಟಿಗೆ ಆತ ಕರ್ಕೊಂಡ್ಬಿಟ್ಟಿರ ನೆಮ್ಮದಿಯಾಗಿ ಬಾಯಿ ಮುಚ್ಕೊಂಡು ಹೋಗ್ಬಿಡ್ತಾ ಇದ್ದೆ. ಇದು ಯಾಕಿಂದ ಪಾಡ್ಕೊಟ್ಟ ಅಯ್ಯೋ ಅನ್ನೋ ಸ್ಥಾನ ಅದು ಯಾರು ಓಡಾತಾಗೆ. ನಾವು ಹಳೆವಾರ ಏನ್ರು ಮಕ್ಳಿಗೆಲ್ಲ ನಾನು ಮಾಡಿಕ್ಕಿರೋದು ಬೇಕಲ್ಲ, ನಾನು ಬೇಡ ಅವ್ರಿಗೆ. ಸರಿ ಆಗಲಿ, ನೀನಾಗಿದ್ದಿಲ್ಲ ಮಗ ಹೆಂಗದೆ? ಸಸಿ ಚಂದಗಳ ಹಾಂ ಕೇಳೋದೆ ಮತ್ತೆ ಪವಿ ಹುಡಿಕೊಂಡೋಗಿದಂತೆ ಸಿಕ್ಕಿರ್ಲೆ ಪವಿಯಲ್ಲಿ ಸಿಗ್ತಾಳೆ ಮಾವಯ್ಯ. ಅವಳು ಇಲ್ಲೂ ಸುಳ್ಳು ಹೇಳ್ಬಿಟ್ಟು ಎಲ್ಲೋಗೋಳು, ಹುಡುಕಿ ಸಾಕಾಯ್ತು. ನಾವು ಹೊತ್ತಿಗೆ ಇಲ್ಲಿ ಕೆಲಸ ಕೇಳಿ ಅವಳು ಹುಡ್ಕೋದು ಸುಮ್ಕೆ ಅಂದ್ಬಿಟ್ಟು ಮುಳ್ಳಿನೂ ಸ್ಯಾನೆ ಬೇಜಾರು ಮಾಡ್ಕೊಂಡ ವಾಪಸ್ ಬಂದ್ಬಿಟ್ಟು. ಇನ್ನು ಅವಳು ಆಸೆ ಬಿಟ್ಬಿಡಿ, ಅವಳು ಬಂದರೆ ಉಂಟು. ಇನ್ನು ನಮ್ಮ ಕೈಲಿ ಏನೂ ಇಲ್ಲ ಮಾವಯ್ಯ, ನೀನು ಹುಷಾರಾಗು, ನಂಗೆ ಅಷ್ಟೇ ಸಾಕು. ಹಾಂ ಸರಿ, ಫ್ಯಾಕ್ಟ್ರಿ ಕಡೆಗೆ ಹೋಗಿದ್ದೀರಾ? ಎಲ್ಲ ಫ್ಯಾಕ್ಟ್ರಿಲೆಲ್ಲ ನೋಡ್ಕೊಂಡೇನಾ? ಈ ಕಿಸೋರನ್ನು ನಂಬಿ ಫ್ಯಾಕ್ಟ್ರಿ ಬಿಟ್ಬಿಟ್ಟು ನಾನು ಜೀವ ತಳ್ಮಳ್ಕೊಡ್ತಾ ಕಣ್ಲ. ಮಾವಯ್ಯ ಅದು ಫ್ಯಾಕ್ಟ್ರಿಗೆ ಅಲ್ಲೇ 3-4 ದಿವಸದಿಂದ ಹೋಗೋಕ್ಕಾಗಿರಲಿಲ್ಲ ಮಾವಯ್ಯ, ನಾನು ಇರಲಿಲ್ವಲ್ಲ ಇಲ್ಲಿ, ಅದಕ್ಕೆ. ಈಗ ಕಿಸೋರನೇ ಫ್ಯಾಕ್ಟ್ರಿನ ಚೆಂದಾಗಿ ನಿಭಾಯಿಸ್ತವನಂತೆ ಮಾವಯ್ಯ, ಏನು ತೊಂದರೆ ಇಲ್ವಂತೆ. ಹಾಂ ಬೇಡ ಕಣ್ಲ, ನೀನು ಹೋಗಿ ಫ್ಯಾಕ್ಟ್ರಿ ಕಡೆ ನೋಡ್ಲಾ? ಅವನು ಸುಳ್ಳು ಹೇಳ್ಬಿಟ್ಟು ಹಾಳು ಮಾಡ್ಬಿಡ್ತಾನೆ, ಹೋಗೋ. ಅದು ಸುಮ್ಕಿರ್ ಮಾವಯ್ಯ, ಅವನಿಗೂ ಜವಾಬ್ದಾರಿ ಬಂದಂಗೆ ಆಯ್ತದೆ. ನಾವೆಲ್ಲ ಮಾಡ್ಕೊಳ್ತೀರ, ಅವನು ಸುಮ್ಕಿದ್ಬಿಡ್ತಾನೆ. ಮಾಡಲಿ ತಗೋ, ಈಗ ನಾನು ಇಲ್ಲ ನೀನು ಇಲ್ಲ 4 ದಿವಸ ನಿಭಾಯಿಸೋಂಗೆ ಇನ್ನು ಮುಂದಕ್ಕೆ ನಿಭಾಯಿಸೋದು ಕಷ್ಟವೇ. ನಾನು ಏನಾರು ಕೆಲಸದಾಗ ಓದ್ತೀನಿ, ಅದು ತೋಟದಲ್ಲಿ ಒಸಿ ಏನಾರು ಹಾಕ್ಸೋಣ ಅಂತಿದ್ದೀನಿ, ಅಲ್ಲಿ ಕೆಲಸಕ್ಕೆ ಓಡಾಡ್ತಿರ್ತೀನಿ. ನೀನು ಬೇಜಾರು ಮಾಡ್ಕೋಬೇಡ, ನಾನು ಮನೆ ಕಡೆಗೆ ಫ್ಯಾಕ್ಟ್ರಿ ಕಡೆಗೆ ಓಡಾಡ್ಕೊಂಡಿದ್ದೇನು. ನೀನು ಫಸ್ಟ್ ಹುಷಾರಾಗು, ಅಂದಂಗೆ ಏನಾರು ತಿಂದು ತಂದು ಕೊಡ್ಲಾ? ಏನು ತಿನ್ನಕ್ಕಾಗ್ತದ ನನ್ನ ಕೈಲಿ? ಏನು ಬೇಡ ಕಣಪ್ಪ, ತಿಂದು ಇದೆಲ್ಲ ಮುಗೀತು. ಇನ್ನೇನಿಲ್ಲವೇ ಒಂಡೋದೇ ಕೆಲಸ ನಂದು. ಒಂಡೋ ಟೈಮ್ ಬಂದಾಗ ಬಿಡ್ತೀನೋ. ನೀನು ಹೋಗಪ್ಪ, ನೀನು ಒಳ್ಳೆ ಏನು ಹಿಂಗೆ ಮಾತಾಡಿ. ಸರಿ, ನೀನು ನಾನಿದ್ರೆ ಹಿಂಗೆ ಮಾತಾಡ್ತಿರ್ತೀಯ, ನೀನು ಆರಾಮಾಗಿ ರೆಸ್ಟ್ ತಗೋ. ನಾನು ಹೋಗಿದ್ದು ಬರ್ತೀನಿ, ನಾಳೆ ನಾಡಿದ್ದಂಗೆ ಬರ್ತೀನಿ. ಹಾಂ ಮಾವ ಏನು ಹೇಳ್ಬಿಡ್ಲಾ ಕಿಸೋರ ಬರಬೇಡ ಅಂತ? ಅಯ್ಯೋ ಬೇಡ, ಮೊದಲೇನು ಅಂದ್ಕೋತಾವನೆ ಮನೆಯವ್ರು ಸಂದಾಕ ನೋಡ್ಕೋತಿಲ್ಲ ಅಂತ. ನೀವು ವಿಷಯ ಗೊತ್ತಾರೆ ಗೋಳಾಡೋಗ್ಬಿಟ್ಟು ನಾನು. ಬೇಡ ಅವ್ನು ಹುಷಾರಾಗಲಿ, ಅವ್ರೇನು ಅಂದ್ಕೊಂಡ್ರು ಪರವಾಗಿಲ್ಲ. ನಾನು ಈ ಮನೆಗಿದ್ದಾಗ ಅಧಿಕಾರ ಒಂಥರ, ಈಗ ಆಚೆಯಿಂದ ಬಂದು ಇಲ್ಲಿ ಯಾರ ಮೇಲೂ ಜೋರು ಮಾಡೋಂಗಿಲ್ಲ. ಅತ್ತಮ್ಮ ಮಗನ ಪರ ನಿಂತೋಳೆ, ಆಮೇಲೆ ಏನಾರ ಅಂದರೆ ಮಾವ ಹಿಂಗೆ ಸುಮ್ಕೆ ತೊಂದರೆ ಆಗ್ತದೆ. ಬೇಡ, ಈಗ ಅವರೇ ನೋಡ್ಕೊಳ್ಳೋದು. ನಾನು ಇಲ್ಲೇನು ಮಾತಾಡ್ದಂಗೆ ಗಪ್ಚಿಪ್ಪು ಹೊಂಟ್ಬಿಡೋಣ. ಏಯ್ ಪರವಾಗಿಲ್ಲ,
ಹಳ್ಳಿ ಹುಡುಗಿ ಆದರೂ ಸಖತ್ತಾಗೆ ಡ್ಯಾನ್ಸ್ ಮಾಡ್ತೀಯ. ನೀನು ನಾನೇನೋ ಅಂದ್ಕೊಂಡಿದ್ದೆ, ಸ್ಟೆಪ್ಪು ಚೆನ್ನಾಗೇ ಹಾಕ್ತೀಯಾ ಪವಿತ್ರ. ಅಯ್ಯೋ ಬುಡಿ, ನನಗೆಲ್ಲಿ ಗೊತ್ತಿತ್ತು, ನೀವು ಹೇಳ್ಕೊಡೋದಕ್ಕೆ ನಾನು ಒಂದಿಷ್ಟು ಮಾಡಿದ್ದು. ಆದರೂ ಚೆಂದಾಗಿ ಮಾಡಿದ್ನೇ. ಮಾಡಿದೆ, ನವಿಲ್ ಥರ ಕುಣಿದೆ. ನೀನಿರೋದಕ್ಕೂ ನೀನು ಕುಣಿದಿದ್ದಕ್ಕೂ ಭಾಳ ಚೆನ್ನಾಗಿತ್ತು. ಏ ಪವಿ, ಯಾಕೆ ದೂರ ಹೋಗ್ಬಿಟ್ಟೆ? ಬಾ, ಇನ್ನೊಂದು ಹಾಡಿಗೆ ಡ್ಯಾನ್ಸ್ ಮಾಡೋಣ. ರೀಲ್ಸ್ ಮಾಡಿ ಹಾಕಿದ್ರೆ ಒಳ್ಳೆ ಲೈಕ್ಸ್ ಬರುತ್ತೆ. ಓಹೋ ಇಲ್ಲಪ್ಪ, ನನಗೊಂಥರ ಆಯ್ತದೆ. ನನಗೆ ಈ ಡ್ಯಾನ್ಸು ಪಾನ್ಸ್ ಎಲ್ಲ ಏನು ಬೇಡ. ನನ್ನ ಫಸ್ಟ್ ಯಾವ್ದಾದ್ರು ಕೆಲ್ಸಕ್ಕೆ ಸೇರಿಸಿ. ಶಿಲ್ಪ ಹೇಳೋಳೆ ನಿಮ್ಮನ್ನು ಕೇಳಿದ್ರೆ ಕೆಲಸ ಸಿಗ್ತದೆ ಅಂತವ. ನಾನು ಅದನ್ನೇ ನಿಮ್ಮನ್ನು ಕೇಳಿದ್ದು. ನೀವು ನೋಡಿದ್ರೆ ಡ್ಯಾನ್ಸ್ ಆಡು ಅಂತೀರಿ, ನಾನು ಆಡೀವ್ನಿ. ಇವಾಗ ನೀವು ನಂಗೆ ಕೆಲಸ ಕೊಡಿಸ್ಲೇಬೇಕು. ನಿನಗೆ ಕೆಲಸ ತಾನೆ, ಯಾಕೆ ತಲೆ ಕೆರ್ಸ್ಕೊತೆ? ನಾನು ಕೊಡಿಸ್ತೀನಿ. ಇದು ಒಂಥರ ಕೆಲಸನೇ ಗೊತ್ತಾ. ಈಗ ನಿನ್ನ ಜೊತೆ ಡ್ಯಾನ್ಸ್ ಮಾಡು, ನಿಂಗೇನು ಬೇಕೋ ಅದೆಲ್ಲ ನಾನೇ ಕೊಡಿಸ್ತೀನಿ. ಓಹೋ ಇಲ್ಲ, ನಾನು ಡ್ಯಾನ್ಸ್ ಮಾಡೋಕ್ಕಿಲ್ಲ. ನಮಗೆ ನಾಚಿಕೆ ಆಯ್ತದೆ. ಅಯ್ಯೋ, ನಾಚ್ಕೋತಿಯಲ್ಲ. ಸರಿ ಬಾ, ನಿಂಗೆ ಸ್ವಲ್ಪ ಡ್ರೆಸ್ನ ಶಾಪಿಂಗ್ ಮಾಡಿ ಕೊಡಿಸ್ಕೊಂಡು ಕರ್ಕೊಂಡು ಬರ್ತೀನಿ. ಏನೋ ಡ್ರೆಸ್ಸೇ? ನಾನು ನೀವ್ಯಾಕೆ ಕೊಡ್ಸಿರಿ? ಬೇಡಪ್ಪ, ನನಗೆ ಇರವೇ ಸಾಕು. ನಂಗೆ ಕೆಲಸ ಬೇಕು ಅಂದರೆ ನೀವೇನೇನು ಹೇಳ್ತಿದ್ದೀರಾ? ಏನು ಹೇಳ್ತಿಲ್ಲ, ನೀನು ಚೆನ್ನಾಗಿ ಕಾಣಿಸಿದ್ರೇ ಒಳ್ಳೊಳ್ಳೆ ಕೆಲಸ ಸಿಕ್ಕೋದು, ಅದನ್ನೇ ಹೇಳ್ತಾ ಇದ್ದೀನಿ. ಈಗ ನೋಡು, ನಾನು ಓಡಾಡಿಕೊಂಡು ಕೆಲಸ ಮಾಡ್ತಾ ಇಲ್ವಾ, ಹಾಗಂತ ನಾನು ಸಂಪಾದನೆ ಮಾಡ್ತಾ ಇಲ್ಲ ಅಂತನಾ? ನಿಂಗೇನಾದ್ರು ಡೌಟ್ಸ್ ಇರೆ ಬಾ, ಇವತ್ತೆಲ್ಲ ನಿನ್ಗೇನು ಬೇಕೋ ಅದನ್ನೆಲ್ಲ ಕೊಡಿಸ್ತೀನಿ. ಆವಾಗ ಗೊತ್ತಾಗುತ್ತೆ ನಾನು ಗತ್ತೇನು ಅಂತ. ಹ್ಞೂ ಬೇಡ, ಶಿಲ್ಪ ಎಲ್ಲ ಹೇಳೋಳೆ. ಆದರೆ ನಂಗೊಂದು ಕೆಲಸ ಕೊಡಿಸಿ ಅಷ್ಟೇ. ನೀವು ಏನಾರು ಮಾಡ್ಕೊಳ್ಳಿ. ಹೇ ಬ್ಯೂಟಿ, ಹಾಗಂದ್ರೆ ಹೇಗೆ? ನೀನು ನನ್ನ ಜೊತೆಗೆ ಪಾರ್ಟಿಗೆ ಬರಬೇಕು, ಟ್ರಿಪ್ಪಿಗೆ ಬರಬೇಕು. ಇನ್ನು ನೀನು ನನಗೆ ಎಷ್ಟಿಷ್ಟ ಆಗಿದೆಯಾ ಅಂತ ನಾನು ನಿಂಗೆ ಹೇಳ್ಕೋಬೇಕು. ಯು ಆರ್ ಸೋ ಬ್ಯೂಟಿಫುಲ್, ಗೊತ್ತಾ? ನಂಗೊಂದು ಡೌಟು. ಏನದು? ನಿನ್ನಂಥ ಬ್ಯೂಟಿ ಹುಡುಗಿಗೆ ಇನ್ನೂ ಯಾವುದು ಹುಡುಗ ಪ್ರಪೋಸ್ ಮಾಡಿಲ್ವಾ? ಅಥವಾ ನೀನೇ ರಿಜೆಕ್ಟ್ ಮಾಡ್ಕೊಂಡು ಬಂದಿದ್ಯಾ? ಹಾಂ, ಅದು ಅದು ಇಲ್ಲ ಕಣೆ, ಹೇಳಿ. ಹೇ ಬ್ಯೂಟಿ, ಐ ಲವ್ ಯು. ಹಾಂ, ಏನಂದ್ರೆ ನೀವು? ಹೇಯ್, ಕಾಲೇಜ್ ಮೆಟ್ಲತ್ತಿದ್ಯಾ? ಇಷ್ಟು ಇಂಗ್ಲೀಷ್ ಬರಲ್ವಾ ನಿನಗೆ? ಕನ್ನಡದಲ್ಲಿ ಹೇಳಬೇಕಾ? ನಿನ್ಗೆ ನಾನೇನು ಹೇಳಿದೆ ಅಂತ ಅರ್ಥ ಆಗಲಿಲ್ವಾ? ಅಯ್ಯೋ ಯವ್ವ, ನಾನು ಅಂದ್ಕೊಳ್ಳೋದು ನನಗೆ ಇವೆಲ್ಲ ಏನು ಬೇಡ. ಅಯ್ಯೋ, ನಾನು ಲವ್ ಮಾಡ್ತೀನಿ ಅನ್ನೋದಕ್ಕೆ ಅದೇ ಕರೆಂಟ್ ಹೊಡೆದು ಕಾಗೆ ಥರ ಹಂಗಾಡ್ತಿದ್ಯಾ? ಸತ್ಯವಾಗ್ಲು ನಮ್ಮನೆಯಲ್ಲಿ ನನಗೆ ಎಂತೆಂಥ ಸಂಬಂಧ ಹುಡುಕಿದಾರೆ ಗೊತ್ತಾ? ನಾನು ಯಾವುದೂ ಇಷ್ಟಪಟ್ಟವನಿಲ್ಲ. ಶಿಲ್ಪನ್ ಬೇಕಾದ್ರೆ ಕೇಳು, ಇದುವರೆಗೂ ನಾನು ಯಾವ ಹುಡುಗಿನೂ ಕಣ್ಣೆತ್ಸುದ ನೋಡಿಲ್ಲ. ಇನ್ನು ಐ ಲವ್ ಯು ಅನ್ನೋ ಮಾತು ಬಂದಿರಲಿಲ್ಲ. ನಿನ್ನನ್ನು ನೋಡೇ ಇವೆಲ್ಲ ಬಂದಿರೋದು. ನೀನಂದರೆ ನನಗೆ ಭಾಳ ಇಷ್ಟ ಆಗಿದೆಯಾ. ನೀನು ನನ್ನನ್ನು ಬಿಟ್ಟೆ ಅಂದರೆ ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಂಡಂಗೆ. ನನ್ನಂಥ ಹುಡುಗ ನೀನು ಹುಡುಗರೂ ಸಿಗಲ್ಲ. ಏನು ಈಗ ನನ್ನ ಮಾತನ್ನು ಒಪ್ಕೋತೀಯೋ ಇಲ್ಲ ಕೆಲಸನೂ ಬೇಡವೋ ನಿಂಗೆ? ಅಯ್ಯೋ, ನನಗೆ ಕೆಲಸ ಬೇಕು. ಆದರೆ ನೀವು ಹೀಗೆಲ್ಲ, ಅದು ನಾನು ಊರಾಗೆ. ಏನು ನೀನೇನು ಊರಲ್ಲಿ ನಿಮ್ಮಪ್ಪ ಅಮ್ಮಂಗೆ ಎದ್ರುಕೊಂತಿದ್ಯಾ? ಅವ್ರಿಗೆ ಆಮೇಲೆ ಹೇಳಿದ್ರಾಯ್ತು. ಈಗ ನೀನೇನು ಊರಲ್ಲಿಲ್ವಲ್ಲ, ಇಲ್ಲಿ ನಾನು ನೀನು ಓಡಾಡ್ಕೊಂಡಿದ್ರೆ ಯಾರಿಗೆ ತಾನೇ ಗೊತ್ತಾಗತ್ತೆ? ಈಗಿನ ಕಾಲದಲ್ಲಿ ಇಷ್ಟೊಂದು ಹೆದರ್ಕೋಬಾರ್ದು. ನಾನು ಇದ್ದೀನಲ್ಲ ನಿನ್ನ ಜೊತೆಗೆ, ಇನ್ಯಾಕೆ ಹೆದರಿಕೆ? ನೋಡು, ನಾನಿವಾಗ ಹೋಗ್ತಿದ್ದೀನಿ. ನಿನಗಿಷ್ಟ ಆಯಿತು ಅಂದರೆ ನೀನೇ ನನಗೆ ಫೋನ್ ಮಾಡಿ ಹೇಳು. ಇಲ್ವಾ ಇವತ್ತಿಗೆ ನಿನ್ನ ಫ್ರೆಂಡ್ಶಿಪ್ ರಿಲೇಷನ್ಶಿಪ್ ಎಲ್ಲ ಬಂದ್. ಅಯ್ಯಯ್ಯೋ, ಎಂಥ ಮಾತು ಅಂದ್ಬಿಟ್ಟು ಅದ ಇವನು. ನಾನು ಮದುವಾಗಿರೋಳು, ಇವನು ನೋಡ್ರಿ ಹಿಂಗಂತವನಲ್ಲ. ನಾನು ಇವ್ನಿಗೆ ಹೇಳ್ಬಿಡ್ಲ ನಾನು ಮದುವಾಗೈತೆ ಅಂತ? ಹಾಂ, ಹಂಗಂದ್ರೆ ಅವಾಗ ನನ್ನ ಇವನು ಕೆಲಸ ಕೊಡ್ಸಕ್ಕಿಲ್ಲ.
ಈ ಶಿಲ್ಪನು ಮನೆಯಿಂದ ಆಚೆಗೆ ಹಾಕ್ಬಿಡ್ತಾಳೇನೋ. ನಾನು ಈ ಪ್ಯಾಟೆಲ್ ಹೋಗ್ಲಿ ಎಲ್ಲಿರಲಿ, 1 ರೂಪಾಯಿ ಕಾಸಿಲ್ಲ ಕೈನಾಗೆ. ವಾಪಸ್ ಊರಿಗೆ ಹೋದ್ರೆ ಸತೀಶ್ ಅಣ್ಣ, ಕಿಶೋರಣ್ಣ, ಅವ್ವ ಯಾರು ನಾನು ಸುಮ್ಕೆ ಬಿಡೋಕ್ಕಿಲ್ಲ. ಅವರೆಲ್ಲ ಯಾಕೆ ನನ್ನ ಗಂಡ ಬಿಟ್ಟಾನೆ? ಇಲ್ಲ, ನಾನು ವಾಪಸ್ ಹೋಗೋಕ್ಕಿಲ್ಲ. ಊರಿಗೆ ಹೋದ್ರೆ ನನ್ನ ಜೀವನ ತೆಗ್ಬಿಟ್ಟಾರೇನೋ. ಈಗೇನಪ್ಪ ಮಾಡಲಿ, ಇವನು ಬೇರೆ ಹಿಂಗೆ ಅಂದ್ಬಿಟ್ಟೋದ. ಈ ವಿಷಯ ಏನಾದ್ರು ಶಿಲ್ಪಂಗೆ ಕಿವಿ ಬಿದ್ದು ನನ್ನ ಸ್ನೇಹಿತಂಗೆ ಹಿಂಗೆ ಅಂತೀಯ ನೀನು ಅಂದ್ಬಿಟ್ಟು ಆಚೆಗೆ ಹಾಕ್ಬಿಟ್ರೆ ನನ್ನನ್ನು. ಅಯ್ಯೋ, ಎಂಥ ಕಷ್ಟಕ್ಕೆ ಸಿಕ್ಕಾಕೊಂಬಿಟ್ಟೆ. ಈಗೇನು ಮಾಡಲಿ ನಾನು?